ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿಯ ಅಂಗಳಕ್ಕೂ ಕೂಡ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗ್ತಾ ಇದೆ. ಪ್ರಧಾನಿ ಅಂಗಳವನ್ನ ತಲುಪಿದೆ ಮೂಡಾ ಸ್ಕ್ಯಾಮ್. ಇಡೀ ಮೂಡಾ ಹಗರಣಕ್ಕೆ ಈ ಮೂಲಕ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಪುಟಗಳ ದಾಖಲೆ ಸಮೇತ ಪ್ರಧಾನಮಂತ್ರಿಗೆ ದೂರನ್ನ ದಾಖಲಿಸೋ ಕೆಲಸ ಆಗಿದೆ. ಜುಲೈ 19ನೇ ತಾರೀಕು ಪ್ರಧಾನಿ ಕಚೇರಿಯನ್ನ ಮೂಡಾದ ಬ್ರಹ್ಮಾಂಡ ಭ್ರಷ್ಟಾಚಾರದ ದಾಖಲೆ ತಲುಪಿದೆ. 19/7/2024ನೇ ತಾರೀಕು ಅಂದ್ರೆ 24ನೇ ಇಸ್ವಿಯಲ್ಲಿ ಪ್ರಧಾನಮಂತ್ರಿಗೆ ದಾಖಲೆ ಸಮೇತ ವಕೀಲ ರವಿಕುಮಾರ್ ಅನ್ನೋರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಮೂಡಾದ ಮಾಜಿ ಆಯುಕ್ತರಾದ ದಿನೇಶ್ ಮತ್ತು ಡಿಬಿ ನಟೇಶ್ ಇಬ್ಬರೇ 100 ಕೋಟಿಗೂ ಅಧಿಕ ಆರ್ಥಿಕ ನಷ್ಟವನ್ನು ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಆಗಿದೆ. 100 ಕೋಟಿಗೂ ಅಧಿಕ ಲಾಸ್ ಕರ್ನಾಟಕದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕಾಗಿದೆ. ಇಡೀ ಪ್ರಕರಣ ಸಿಬಿಐಗೆ ವಹಿಸುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಒಂದು ಸ್ಕ್ಯಾಮ್ 100 ಕೋಟಿಗೂ ಹೆಚ್ಚಾಗುತ್ತೆ ಆಗಿದೆ ಅನ್ನೋದಕ್ಕೆ ದಾಖಲೆ ಏನಾದರೂ ಸಪೋರ್ಟ್ ಮಾಡಿದ್ರೆ ಸಹಜವಾಗಿ ಅದನ್ನ ಸಿಬಿಐ ಕೊಡಬಹುದು. ರಾಜ್ಯ ಸರ್ಕಾರ ಅದಕ್ಕೆ ಶಿಫಾರಸ್ ಮಾಡಬೇಕು ಅಂತೇನಿಲ್ಲ, ಡೈರೆಕ್ಟ್ ಆಗಿ ಸಿಬಿಐ ಆ ಪ್ರಕರಣವನ್ನು ಕೈಗೆತ್ತಿಕೊಳ್ಳುತ್ತೆ. ಸೊ 100 ಕ್ರೋರ್ ವ್ಯಾಲ್ಯೂಯೇಷನ್ ಇದೆ ಅನ್ನೋದನ್ನ ಅವರು ಪ್ರಧಾನಿ ಕಚೇರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ದಿನೇಶ್ ಕುಮಾರ್ ಮತ್ತು ನಟೇಶ್ ಬೇನಾಮಿ ವಹಿವಾಟನ್ನು ನಡೆಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗೆ ಸೇಲ್ ಡೀಡ್ ಮತ್ತು ಸೆಟಲ್ಮೆಂಟ್ ಡೀಡ್ ಹೆಸರಲ್ಲಿ ದೊಡ್ಡ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ಅದಕ್ಕೆ ಅಟ್ಯಾಚ್ಡ್ ಡಾಕ್ಯುಮೆಂಟ್ಸ್ ಅನ್ನ ಕೂಡ ಒಂದಷ್ಟು ಅಟ್ಯಾಚ್ಮೆಂಟ್ಸ್ ಅನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಈ ಬಗ್ಗೆ ಸಿಬಿಐ ತನಿಖೆಯನ್ನ ನಡೆಸಿ ಅಂತ ಈ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಒಂದು 5 ತಿಂಗಳ ಹಿಂದೆನೆ ನರೇಂದ್ರ ಮೋದಿ ಅವರಿಗೆ ಕಂಪ್ಲೇಂಟ್ ಕೊಡೋ ಕೆಲಸವನ್ನ ವಕೀಲರು ಮಾಡಿದ್ದಾರೆ. ನರೇಂದ್ರ ಮೋದಿ ಅವರ ಕಚೇರಿ, ಪ್ರಧಾನಿ ಕಚೇರಿ ಇದೆಯಲ್ಲ, ಸೊ ಅದಕ್ಕೆ ದಾಖಲೆ ಸಮೇತ ಎಲ್ಲವನ್ನ ಕೊಟ್ಟಿದ್ದಾರೆ. ದೂರಿನ ಪ್ರತಿಯೊಂದಿಗೆ ದಾಖಲೆಗಳನ್ನ ನೀಡಿದ್ದಾರೆ ವಕೀಲರು. ಹಾಗೂ ಈ ಹಿಂದೆ ಇಲ್ಲಿದ್ದಂತಹ ತನಿಖಾ ಸಂಸ್ಥೆಗೂ ಕೂಡ ದೂರು ಕೊಟ್ಟಿದ್ದನ್ನ ಕೂಡ ಲಗತ್ತಿಸಿದ್ದಾರೆ. ಇಡೀ ತನಿಖೆ ಪಾರದರ್ಶಕವಾಗಿ ಸಾಗಬೇಕು ಅಂದ್ರೆ ಸಿಬಿಐ ಇಂಟರ್ವೆನ್ಷನ್ ಈ ಪ್ರಕರಣದಲ್ಲಿ ಅಗತ್ಯ ಅನ್ನೋದು ವಕೀಲರು ಕೊಟ್ಟಿರುವಂತಹ ದೂರಿನ ಭಾಗ ಆಗ್ತಾ ಇದೆ. ಬರೀ ನಗರಾಭಿವೃದ್ಧಿ ಇಲಾಖೆಯವ್ರನ್ನ ಮಾತ್ರನೇ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ, ಅವ್ರನ್ನ ಮಾತ್ರನೇ ನೋಡ್ತಾ ಇದ್ದೀವಿ. ಇದರಲ್ಲಿ ಸರ್ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ, ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇವ್ರುಗಳೂ ಸಹ ಸರ್ ಕೈವಾಡ ಇರೋಂಥದ್ದು. ಇಲ್ಲಿ ಸಬ್ ರಿಜಿಸ್ಟ್ರಾರ್ಗಳು ಸರ್, ಮೂಡಾ ಕಚೇರಿಯಲ್ಲಿರೋಂಥ ಆ ಸಬ್ ರಿಜಿಸ್ಟ್ರಾರ್ಗಳು ಸರ್ ನಮ್ಮ ಸರ್ಕಾರಕ್ಕೆ ಕಡಿಮೆ ಅಂತ ಅಂದ್ರೂ ಸರ್ 300ರಿಂದ 400 ಕೋಟಿ ರೂಪಾಯಿ ನಷ್ಟ ಮಾಡಿದ್ದಾರೆ ಸರ್. ಇದು ಹೆಂಗಪ್ಪ ಅಂತ ಅಂದರೆ ಸರ್ GPA ಹೋಲ್ಡರ್ಗಳಿಗೆಲ್ಲರೂ ಇವರು ಸೈಟ್ಗಳನ್ನ ರಿಜಿಸ್ಟರ್ ಮಾಡಿಕೊಡ್ತಿರೋದು ಸರ್. ಸರ್ ಒಬ್ಬರು ಪೋಸ್ಟ್ ಮ್ಯಾನ್ ರಿಜಿಸ್ಟರ್ ಪೋಸ್ಟ್ ಇತ್ತು ಅಂತ ಅಂದರೆ ಅವ್ರ ಹೆಸರಿಗೆ ಅಲ್ಲದೇನೆ ಬೇರೆ ಯಾರಿಗೂ ಕೊಡೋದಿಲ್ಲ. ಅಂಥದ್ರಲ್ಲಿ ಸರ್ ಇಲ್ಲಿ ಅಲಾಟ್ಮೆಂಟ್ ಒಬ್ಬರ ಹೆಸರಲ್ಲಾಗಿರ್ತದೆ, ಭೂಮಿ ಒಬ್ಬರ ಹೆಸರಲ್ಲಿ ಇರ್ತದೆ. ಕೋರ್ಟ್ ಯಾವುದೋ ಕೋರ್ಟ್ ಡೈರೆಕ್ಷನ್ಸ್ಗಳನ್ನ ಇದರೊಳಗಡೆ ಸೇರಿಸ್ಬಿಟ್ಟು ಯಾರ್ದೋ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿರೋಂಥದ್ದು ತಾವಿಲ್ಲಿ ಗಮನಿಸ್ಬೋದು ಸರ್. 3,000 ರೂಪಾಯಿಗೆ 1 ಕೋಟಿ ರೂಪಾಯಿ ಆಸ್ತಿಗಳನ್ನ ರಿಜಿಸ್ಟರ್ ಮಾಡಿಕೊಟ್ಟಿರೋದು. ಬರೀ 600 ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಟ್ ಮಾಡಿರೋಂಥದ್ದು ಸರ್. 1 ಕೋಟಿ ರೂಪಾಯಿ ಬರೀ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಇರೋಂಥದ್ದು. ಮಾರ್ಕೆಟ್ ವ್ಯಾಲ್ಯೂ 3 ಕೋಟಿ 4 ಕೋಟಿ ಐತೆ. ಅಟ್ಲೀಸ್ಟ್ ಇವ್ರ ಯೋಗ್ಯತೆಗೆ ಸಬ್ ರಿಜಿಸ್ಟರ್ ವ್ಯಾಲ್ಯೂಗಾದ್ರೂ ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಟ್ ಮಾಡಬೇಕಾಗಲ್ವ ಸರ್. ಇದು ಅಕ್ಷಮ್ಯ ಅಪರಾಧ ಸರ್. ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ನಾವು ಅಕ್ಟೋಬರ್ 2023 ಲೋಕಾಯುಕ್ತರ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈವರೆಗೂ ಆಯಿತು ಸರ್, ನಮ್ಮ ಕೇಸು ಪುಟಪ್ಪೂ ಆಗಿಲ್ಲ. ಇವ್ರನ್ನ ಯಾರನ್ನೂ ವಿಚಾರಣೆನೂ ಮಾಡಿಲ್ಲ, ಇವ್ರ ಮೇಲೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಆ್ಯಕ್ಚುಲಿ ಇವರೆಲ್ಲ ಇನ್ನೂ ಚೆನ್ನಾಗಿರೋ ಒಳ್ಳೊಳ್ಳೆ ಏರಿಯಾದಲ್ಲಿ ಎಂಜಾಯ್ ಮಾಡ್ತಾರೆ. ಇವ್ರನ್ನ ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್ ಸರ್ಕಾರದ ತಿಜೋರಿಗೆ ಮಾತ್ರ ಅಲ್ಲ, ತಮ್ಮ ತಿಜೋರಿಯನ್ನು ತುಂಬಿಸಿಕೊಳ್ಳೋ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಸುದೀರ್ಘವಾಗಿ ಆ ಕಂಪ್ಲೇಂಟ್ ನಲ್ಲಿ ಅವರು ದಾಖಲಿಸಿದಂಗೆ ಕಾಣಿಸ್ತಾ ಇದೆ. ಏನೆಲ್ಲ ಅಂಶಗಳನ್ನ ಉಲ್ಲೇಖಿಸಿದ್ದಾರೆ, ಹೈಲೈಟ್ ಪಾಯಿಂಟ್ಸ್ ಏನು ಇಡೀ ಕಂಪ್ಲೇಂಟ್, ಮತ್ತು ಇಲ್ಲಿ ತನಕ ಈ ಕಂಪ್ಲೇಂಟ್ ನೋಡಿದೀವಿ ನಾವು ಅಂತ ಏನಾದರೂ ಇನ್ ರಿಟರ್ನ್ ಲೆಟರ್ ಬಂದಿದೆಯಾ? ಮಮತಾ, ಒಟ್ಟು ಅಂದರೆ ಜುಲೈ 19ನೇ ತಾರೀಕು ಮೈಸೂರಿನ ಲಾಯರ್ ರವಿಕುಮಾರ್ ಅವರು ಪ್ರಧಾನಮಂತ್ರಿಗೆ ಒಟ್ಟು 297 ಪುಟಗಳ ದಾಖಲೆಗಳ ಸಮೇತವಾಗಿ ಮೂಡಾ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು, ಆ ದಾಖಲೆಗಳಲ್ಲಿ ಏನು ಪಾರ್ವತಮ್ಮ ಸಿದ್ದರಾಮಯ್ಯನವರಿಗೆ ಕೊಟ್ಟಿರುವಂತಹ 14 ಸೈಟ್ಗಳ ದಾಖಲೆಯೂ ಕೂಡ ಇದೆ. ಜೊತೆಗೆ ದಿನೇಶ್ ಕುಮಾರ್ ಮಾಡಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಅವ್ಯವಹಾರಗಳು ಇದೆ, ನಟೇಶ್ ಮಾಡಿರುವಂತಹ ಭ್ರಷ್ಟಾಚಾರದ ಅವ್ಯವಹಾರಗಳ ದಾಖಲೆಗಳು ಇದ್ದಾವೆ, ಮತ್ತು ಉದ್ಯಮಿ ಮಂಜುನಾಥ್ಗೆ
ಈ ರೀತಿಯಾಗಿ ಏನು ಪುಕ್ಕಟೆಯ ರೂಪದಲ್ಲಿ ಕೊಟ್ಟಿರುವಂತಹ ಸೈಟ್ಗಳ ವಿವರಗಳು, ಹೀಗೆ ಒಟ್ಟಾರೆ ಎಲ್ಲ ದಾಖಲೆಗಳನ್ನು ಸೇರಿಸಿಕೊಂಡು ಈ ಒಂದು ಕಂಪ್ಲೇಂಟನ್ನು ರವಿಕುಮಾರ್ ಅವರು 4 ತಿಂಗಳ ಹಿಂದೆಯೇ ಪ್ರಧಾನಮಂತ್ರಿಗಳಿಗೆ ಕೊಟ್ಟಿರುವಂಥದ್ದು. ಅದರಲ್ಲಿ ಅವರು ಸ್ಪಷ್ಟವಾಗಿ ಮೆನ್ಷನನ್ನು ಮಾಡ್ತಾ ಇದ್ದಾರೆ, ಒಟ್ಟು 100 ಕೋಟಿ ರೂಪಾಯಿ ಆರ್ಥಿಕ ನಷ್ಟ, ಅಂದರೆ ಟ್ಯಾಕ್ಸಿನ ವಿಚಾರದಲ್ಲಿ, ಜೊತೆಗೆ ಚಲನ್ಗಳ ಕಟ್ಟಿಸಿಕೊಳ್ಳುವಂಥ ವಿಚಾರದಲ್ಲಿ ಈ ರೀತಿಯಾಗಿಯೇ ಒಟ್ಟು 100 ಕೋಟಿ ರೂಪಾಯಿನಷ್ಟು ಆರ್ಥಿಕ ನಷ್ಟ ರಾಜ್ಯ ಸರ್ಕಾರಕ್ಕೆ ಈ ಇಬ್ಬರು ಸೇರಿಕೊಂಡು ಮಾಡಿದ್ದಾರೆ. ಅದರ ಜೊತೆಗೆ ಇವರಿಬ್ಬರು ಅನೇಕ ಬ್ಲ್ಯಾಕ್ ಮನಿಯ ವಹಿವಾಟವನ್ನು ಕೂಡ ನಡೆಸಿರುವಂಥದ್ದು ಮತ್ತು ಬೇನಾಮಿಯ ವಿಚಾರದಲ್ಲೂ ಕೂಡ ಇವರಿಬ್ಬರ ಪಾತ್ರ ಬಹಳ ದೊಡ್ಡದಾಗಿದೆ. ಈ ಮೂಲಕವಾಗಿ ಕೆಲವೊಂದಿಷ್ಟು ರಿಯಲ್ ಎಸ್ಟೇಟ್ನ ಉದ್ಯಮಿಗಳನ್ನು ಬಳಸಿಕೊಂಡು ಅಪಾರ ಪ್ರಮಾಣದಲ್ಲಿ ಇವರಿಬ್ಬರು ಹಣವನ್ನು ಮಾಡಿದ್ದಾರೆ. ಹೀಗಾಗಿ ಇದರ ಮೇಲೆ ಸಂಪೂರ್ಣವಾದಂತಹ ತನಿಖೆ ಆಗಬೇಕು ಅನ್ನೋದಾದರೆ ಅದನ್ನು CBIಗೆ ನೀವು ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ಇವರು ಆ ದೂರಿನ ಮೂಲಕವಾಗಿ ಮಾಡಿರುವಂಥದ್ದು. ಮತ್ತು ಇವರಿಗೆ ಒಂದು ರಿಸೀವಿಂಗ್ ಕಾಪಿನೂ ಕೂಡ ಬಂದಿದೆ. ಅದನ್ನು ಪ್ರಧಾನಮಂತ್ರಿಗಳ ಕಚೇರಿ ಅವರು ಅದನ್ನು ರಿಸೀವ್ ಮಾಡಿರುವಂತಹ ಕಾಪಿಯೂ ಕೂಡ ರವಿಕುಮಾರ್ ಅವರಿಗೆ ಈಗಾಗಲೇ ಬಂದಿದೆ. ಅಲ್ಲಿಗೆ ಪ್ರಧಾನಮಂತ್ರಿಗಳ ಕಚೇರಿಗೆ ಕೇವಲ ಸಿದ್ದರಾಮಯ್ಯನವರ ಪತ್ನಿಯ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿವರ ಮಾತ್ರ ಅಲ್ಲ, ಇಡೀ ಮೈಸೂರಿನ ಮೂಡಾದ ಬ್ರಹ್ಮಾಂಡ ಭ್ರಷ್ಟಾಚಾರದ ಎಲ್ಲ ಪಿನ್ ಟು ಪಿನ್ ಮಾಹಿತಿಯ ವಿಚಾರವೂ ಕೂಡ ಪ್ರಧಾನಮಂತ್ರಿಯ ಕಚೇರಿಯಲ್ಲಿರುವಂಥದ್ದು. ಭಾಳಷ್ಟು ದಾಖಲೆಗಳನ್ನು ಇವರು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನನ್ನು ಮಾಡಿಯೂ ಲಾಯರ್ ಅದನ್ನು ಪ್ರಧಾನಮಂತ್ರಿಗಳ ಕಚೇರಿಗೆ ತಲುಪಿಸಿದ್ದಾರೆ. ಇವ್ರಿಗಾಗಲೇ ಅಲ್ಲಿ ತಲುಪಿರುವಂಥದ್ದು, ಅದನ್ನು ರಿಸೀವ್ ಮಾಡ್ಕೊಂಡಿರುವಂಥ ಕಾಪಿಯೂ ಕೂಡ ರವಿಕುಮಾರ್ ಅವರಿಗೆ ಬಂದಿದೆ. ಅಲ್ಲಿಗೆ ಇಷ್ಟು ದಿನಗಳ ಕಾಲ ಕೇವಲ ಬಾಯಿ ಮಾತಿನಲ್ಲಿ ಮಾತ್ರ ರಾಜ್ಯ ಸರ್ಕಾರ ಅಂದರೆ ಮೂಡದ ವಿಚಾರದಲ್ಲಿ ಪ್ರಧಾನಮಂತ್ರಿಗಳು ಮಾತನಾಡ್ತಾ ಇದ್ರು ಅಂತ ಅಂದ್ಕೊಳ್ಳಾಗ್ತಾ ಇತ್ತು. ಇಲ್ಲ, ಮೈಸೂರಿನ ಬ್ರಹ್ಮಾಂಡದ ಭ್ರಷ್ಟಾಚಾರದ ಪಿನ್ ಟು ಪಿನ್ ದಾಖಲೆಯೂ ಕೂಡ ಪ್ರಧಾನಮಂತ್ರಿಗಳ ಕೈಯಲ್ಲಿ ಇರುವಂಥದ್ದು ಈ ಮೂಲಕವಾಗಿ ಸ್ಪಷ್ಟವಾಗ್ತದೆ. ಒಟ್ಟು 297 ಪುಟಗಳ ದಾಖಲೆಗಳು ಈಗ ಪ್ರಧಾನಮಂತ್ರಿಯ ಕಚೇರಿಯಲ್ಲಿವೆ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ KP ನಾಗರಾಜ್.